ಹಲೋ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಿಮಗೆ ಅವೆಲ್ಲ ತಮ್ಮನೋಡ್ ಗೊತ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಏನು ಮಾತಾಡೋಕೆ ಬಂದಿದ್ದೀನಿ ಅಂತ. ಈ ವಿಡಿಯೋದಲ್ಲಿ ಬಂದವರೆ ಇವತ್ತಿನ ಎಪಿಸೋಡಿನ ಮೊದಲನೇ ಪ್ರೋಮೋ ಬಗ್ಗೆ ಮಾತಾಡೋಣ. ಇವತ್ತಿನ ಎಪಿಸೋಡಿನ ಮೊದಲನೇ ಪ್ರೋಮೋ ಬಗ್ಗೆ ಮಾತಾಡಿದ್ದಾರೆ. ಏನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಂಗೆ ಕ್ಯಾಪ್ಟನ್ಸಿ ಒಟ್ಟಿಗೆ ಬಂದವರೆ ರಾಶಿಕಾ, ಧನುಷ್, ಗಿಲ್ಲಿ, ಅಶ್ವಿನಿ ಈ 4 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ತಿಳಿಸ್ಕೊಟ್ಟಿದೆ ಅಲ್ವಾ. ಇವಾಗ ಈ 4 ಜನಕ್ಕೂ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ. ಅಂದರೆ ಇಂಡಿವಿಜುವಲ್ ಆಗಿ ಟಾಸ್ಕ್ ಕೊಟ್ಟಿಲ್ಲ, ಜೋಡಿಯಾಗಿ ಟಾಸ್ಕ್ ಕೊಟ್ಟಿದ್ದಾರೆ. ಹಾಗೆ ಬಂತವ್ರೆ ಈ ಟಾಸ್ಕ್ ಯಾವ ರೀತಿ ಇದೆ, ಯಾರು ಗೆದ್ದಿದ್ದಾರೆ 100% ಕನ್ಫರ್ಮ್ ಅಪ್ಡೇಟ್ ಬಂದಿದೆ. ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಯಾರು ಗೆದ್ದಿಯಲ್ಲಿ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ವಾರ ಪಕ್ಕ ಕ್ಯಾಪ್ಟನ್ ಯಾರಾಗ್ತಾರೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನೆಲ್ಲ ಹೊಸಬ್ರು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ, ಅದೇ ವಿಡಿಯೋ ಹಾಕೋ ಫಸ್ಟ್ ನೋಟ್ಸ್ಕೊಂಡು ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಮೇಯ್ನಾಗಿ ಬಂತವ್ರೆ ಬಿಗ್ ಬಾಸ್ರು ಹೊಟ್ಟೆಗೆ ಅನ್ನ ತಿಂತಾರೆ, ಏನು ತಿಂತಾರೆ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಾ, ಇಲ್ಲೇನು 4 ಜನ ಕ್ಯಾಪ್ಟನ್ಸಿ ಒಟ್ಟಿಗೆ ಸೆಲೆಕ್ಟ್ ಆಗಿದ್ದಾರೆ ತಾನೆ. ಆದರೆ ರಾಶಿಕಾ ಮತ್ತು ಅಲ್ಲಿ ಧನು ಅವರು ಟಾಸ್ಕ್ಗಳು ಆಡಿ ಸೆಲೆಕ್ಟ್ ಆಗಿದ್ದಾರೆ. ಅಲ್ಲೇನೋ ಗಿಲ್ಲಿ ಮತ್ತು ಅಶ್ವಿನಿ ಅವ್ರು ಬಂತವ್ರೆ ಡೈರೆಕ್ಟ್ ಹಂಗೆ ಏನೋ ಉಸ್ತುವಾರಿ ಮಾಡಿಬಿಟ್ಟು ಕ್ಯಾಪ್ಟನ್ಸಿ ಒಟ್ಟಿಗೆ ಸೆಲೆಕ್ಟ್ ಆಗಿದ್ದಾರೆ ತಾನೆ. ಅಲ್ಲಿ ಇಂಡಿವಿಜುವಲ್ ಟಾಸ್ಕ್ ತಾನೇ ಕೊಡಬೇಕು. ಇಂಡಿವಿಜುವಲ್ ಟಾಸ್ಕ್ ಕೊಟ್ಟರೆ ಅವ್ರು ಇಷ್ಟ ಬಂದಂತೆ ಆಡಿ, ಅವ್ರ ಎಫರ್ಟ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿಯಲ್ಲಿ ಸ್ಟ್ರಾಟಜಿ ಮಾಡೋದಾಗಿರ್ಬೋದು, ಹೆಂಗೋ ಒಂದು ಟಾಸ್ಕ್ ಆಡಿ ಗೆದ್ರೆ ಅವ್ರು ಕ್ಯಾಪ್ಟನ್ ಆಗ್ತಾರೆ. ಆ ಥರ ಇದ್ರೆ ಚೆನ್ನಾಗಿರ್ತಿತ್ತು ತಾನೆ. ಇವ್ರಿಗೆ ಎಪಿಸೋಡ್ ಕಂಟೆಂಟ್ ಇಲ್ವಲ್ಲ, ಅಂದರೆ ಒಂದೇ ಟಾಸ್ಕ್ ಕೊಟ್ಬಿಟ್ರೆ ಆಡಿ ವಿನ್ ಆಗ್ಬಿಡ್ತಾರಲ್ಲ. ಆದರೆ ಇನ್ನಿವತ್ತು ಗುರುವಾರ ಎಪಿಸೋಡ್ ಅಲ್ವಾ, ಇನ್ನೂ ಎಳಿಬೇಕಲ್ಲ, ಅದರಿಂದ 2 ಟಾಸ್ಕ್ ಕೊಟ್ಟಿರೋದು. ಅವ್ರು ಇದ್ರಲ್ಲಿ ಯಾರು ವಿನ್ ಆಗ್ತಾರೆ ಒಂದು ಜೋಡಿ, ಅವರಿಬ್ಬರಿಗೆ ನೆಕ್ಸ್ಟ್ ಟಾಸ್ಕು. ಒಟ್ಟಲ್ಲಿ ನನಗೇನೆ ಇಲ್ಲಿ ದೊಡ್ಡ ಮೋಸನೇ ನಡೀತಿದೆ. ಯಾಕಂದರೆ ಇಲ್ಲಿ ಇಂಡಿವಿಜುವಲ್ ಟಾಸ್ಕ್ ಕೊಡಬೇಕಾಗಿತ್ತು ಅಂತ ನಾನು ಹೇಳ್ತೀನಿ. ಯಾವುದೇ ರೀತಿ ಈ ಥರ ಜೋಡಿ ಟಾಸ್ಕ್ ಕೊಡಪ್ಪಲ್ಲು ಇಂಡಿವಿಜುವಲ್ ಟಾಸ್ಕ್ ಆಡಿದ್ರೆ ಅವ್ರ ಎಫರ್ಟ್ಸ್ ಏನು ಅಂತ ಗೊತ್ತಾಗ್ತಿತ್ತು. ಹಾಗೆ ಅವಾಗ ಅವರೇ ಗೆದ್ದು ಕ್ಯಾಪ್ಟನ್ ಆಗ್ತಿರು. ಬಟ್ ಈ ಜೋಡಿ ಟಾಸ್ಕ್ ಅಂತ ಬಂದಾಗ ಇಲ್ಲಿ ಏನಾದ್ರು ಸೋತ್ರು ಕೂಡ ಇನ್ನೊಬ್ರ ಕಡೆಯಿಂದ ಮಾತು ಕೂಡ ಕೇಳಬೇಕಾಗಿರುತ್ತೆ. ಅರೆ ನಿನ್ನಿಂದ ನಾನು ಸೋತೆ ಅನ್ನೋ ಥರನೂ ಮಾತು ಬರುತ್ತೆ. ಅದರಿಂದ ಇಲ್ಲಿ ನನಗನ್ಸೋದು ಏನಂದರೆ ಇಂಡಿವಿಜುವಲ್ ಟಾಸ್ಕ್ ಕೊಡಬೇಕಾಯಿತು. ಇಂಡಿವಿಜುವಲ್ ಟಾಸ್ಕ್ ಕೊಟ್ಟಿದ್ರೆ ಅವರೇ ಟಾಸ್ಕ್ನ ಆಡಿ ಗೆದ್ದು ಕ್ಯಾಪ್ಟನ್ ಆಗ್ತಿರೋ ಅಂತ ಹೇಳ್ಬೋದು. ಬಟ್ ಅರೆ ಈ ಜೋಡಿ ಟಾಸ್ಕ್ ಏನು ಕೊಟ್ಟಿದ್ದಾರಲ್ಲ, ಇದು ನಿಜವಾಗ್ಲೂ ಇಷ್ಟ ಆಗ್ತಲ್ಲ. ಹಾಗೆ ಇಲ್ಲಿ ಬಿಗ್ ಬಾಸ್ ಅವ್ರ ಪ್ಲ್ಯಾನ್ ಏನಿದೆಯಲ್ಲ, ಅಶ್ವಿನಿ ಅವ್ರನ್ನ ಈ ವಾರ ಕ್ಯಾಪ್ಟನ್ ಮಾಡಲೇಬೇಕು, ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡಿಸ್ಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ಡೈರೆಕ್ಟ್ ಫಿನಾಲೆಗೆ ಅಲ್ಲಿ ಅಶ್ವಿನಿ ಅವರು ಹೋದ್ರೆ ಗಿಲ್ಲಿ ಮತ್ತು ಅಶ್ವಿನಿ ಮಧ್ಯೆ ಏನೋ ಒಂದು ಹೊತ್ಕೊಳ್ಳುತ್ತೆ. ಅರೆ ಅಲ್ಲಿ ಅಶ್ವಿನಿ ಅವರೇ ಫಿನಾಲೆಗೆ ಹೋದ್ನಲ್ಲ ಅಂದ್ಬಿಟ್ಟು ಏನೋ ಒಂದು ಕೆಣಕಾದಾಗಿರ್ಬೋದು, ಈ ಥರ ಏನೋ ಒಂದು ಹೊತ್ಕೊಳ್ಳುತ್ತೆ. ಅದರಿಂದಲೇ ಇಲ್ಲಿ ಬಿಗ್ ಬಾಸ್ ಅವರು ಈ ಥರ ಪ್ಲ್ಯಾನ್ ಮಾಡಿರೋದು. ಹಾಗೆ ಇನ್ನೊಂದೇನಂದರೆ ಎಪಿಸೋಡಲ್ಲಿ ನಿನ್ನೆ ಯಾವ ರೀತಿ ಪೋಟ್ರೆ ಮಾಡಿದ್ದಾರೆ ಅಂದರೆ ಗಿಲ್ಲಿದೆ ತಪ್ಪು ಅನ್ನೋ ಥರ ಪೋಟ್ರೆ ಮಾಡಿದ್ದಾರೆ. ಆದರೆ ಅದು ಕೂಡ ಲೈವಲ್ಲಾರು ಕರೆಕ್ಟಾಗಿ ತೋರಿಸ್ತಾರೆ, ಲೈವಲ್ಲೂ ಅರ್ಧ ತೋರಿಸ್ತಾರೆ, ತಿರ್ಗಾ ಅರ್ಧ ತೋರಿಸಲ್ಲ. ಅದನ್ನು ನಾವು ಎಪಿಸೋಡಲ್ಲಾರು ಕರೆಕ್ಟಾಗಿ ನೋಡೋಣ ಅಂದರೆ ಅಲ್ಲೂ ಕೂಡ ಕಟ್ ಮಾಡಿದ್ದಾರೆ. ಅಂದರೆ ಗಿಲ್ಲಿಗೆ ಬಂತವ್ರೆ ಕೂತಿತ್ತವೆ ಎಲ್ಲ ಮಾಡ್ಕೋತೀವಿ, ಒಂದು 6 ತಿಂಗಳು ಹೋದರೆ ಎದೊಳಕ್ಕೂ ಆಗಲ್ಲ, ಎಲ್ಲರೂ ಕೂಡ ನಿನ್ಗೆ ಒಂದೊಂದು ತೊಗೊಂಬಂದು ಕೊಡಬೇಕು ಆ ಥರ ಅಂತೆಲ್ಲ ಬೈದಿದ್ರು. ಅದು ಯಾವುದೂ ಎಪಿಸೋಡಲ್ಲಿಲ್ಲ. ಹಾಗೆ ಅಲ್ಲಿ ಸ್ಟಾರ್ಟಿಂಗಿಂದ ಹಾಕಿಲ್ಲ. ಅಂದರೆ ಸ್ಟಾರ್ಟಿಂಗ್ ಬಂತು ಆ ಕಡೆ ಬೀನ್ ಬ್ಯಾಗ್ ಇರುತ್ತೆ, ಅದನ್ನು ಎತ್ಕೊಂಬಂದು ಹಾಕೋತಾರೆ ಈ ಕಡೆ ಅಶ್ವಿನಿ ಅವರು. ಅದಾದ್ಮೇಲೆ ತಿರ್ಗಾಲ್ ಧ್ರುವ ಅಂತವ್ರು ಎತ್ಕೊಬರ್ತಿರ್ತಾರೆ, ಬಾಸ್ ಅಂತೆಲ್ಲ ರೆಕ್ಸ್ಕೋತಾರೆ. ಅದು ಯಾವುದೂ ಹಾಕೇ ಇಲ್ಲ. ಅಂದರೆ ಸ್ಟಾರ್ಟಿಂಗಿಂದ ಏನಾಗಿದೆ ಅದನ್ನ ಹಾಕಿಲ್ಲ. ಸುಮ್ಮನೆ ಅಲ್ಲಿ ಗಿಲ್ಲಿನೇ ನೆಗೆಟಿವ್ ಅನ್ನೋ ಥರ ಕಾಣಿಸ್ಬೇಕು. ಅವರೆಲ್ಲ ಸ್ಪರ್ಧಿಗಳು ಕೂಡ ಗಿಲ್ಲಿಗೆ ನೆಗೆಟಿವ್ ಅನ್ನೋ ಥರ ಹೇಳಬೇಕು. ಆ ಥರ ಪೋಟ್ರೆ ಮಾಡಿದ್ದಾರೆ. ಒಟ್ನಲ್ಲಿ ಗೊತ್ತಿಲ್ಲ ಬಿಗ್ ಬಾಸ್ ಅವ್ರಿಗೆ ಗಿಲ್ಲಿ ಕಂಡ್ರೆ ಏನು ಉರಿ ಅಂತ ಅಷ್ಟು TRP ತೊಗೊಬರ್ತಿದ್ದಾನೆ. ಹಾಗೆ ಬಂತವ್ರೆ ಈ ಸೀಸನು ಏನು TRP ನೆಕ್ಸ್ಟ್ ಲೆವೆಲ್ ಹೋಗಿದೆಯಲ್ಲ, ಅದರಿಂದ ಪ್ರಮೋಷನ್ಸು ಕೂಡ ಜಾಸ್ತಿ ಬರ್ತಿದ್ದಾವೆ. ಬಟ್ ಯಾರು ಕೂಡ ಇಲ್ಲಿ ಬಿಗ್ ಬಾಸ್ ಅವ್ರಿಗೆ ಗಿಲ್ಲಿ ಕಂಡ್ರೆ ಉರಿ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇವಾಗ ಟಾಸ್ಕ್ ಬಗ್ಗೆ ಮಾತಾಡ್ತಾ ಹೋಗೋಣ ಬನ್ನಿ. ಇವಾಗ ಜೋಡಿ ಟಾಸ್ಕ್ ಆಡ್ತಿದ್ದಾರೆ. ಗಿಲ್ಲಿ ಮತ್ತು ರಾಶಿಕಾ ಜೋಡಿ ಆಗಿದ್ದಾರೆ, ಅಶ್ವಿನಿ ಮತ್ತು ಧನು ಅವ್ರ ಜೋಡಿ ಆಗಿದ್ದಾರೆ. ಇಲ್ಲಿ ಜೋಡಿ ಅವರೇ ಆದ್ರ ಇಲ್ಲ ಬಿಗ್ ಬಾಸ್ ಅವ್ರು ಮಾಡಿದ್ರ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಬಂತವರು ಉಸ್ತುವಾರಿ ಬಂತವ್ರು, ಅಲ್ಲಿ ಕಾವ್ಯ ಧ್ರುವ ಅಂತ ಮಾಡ್ತಿರ್ಬೋದು. ಹಾಗೆ ಅಲ್ಲಿ ರಘು ಅವರು ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ, ಅಲ್ಲಿ ನಿಂತಿದ್ದಾರೆ. ಒನ್ನಲ್ಲಿ ಕಾವ್ಯ ಮತ್ತು ಧ್ರುವ ಅಂತವ್ರು ಮಾಡ್ತಿರ್ಬೋದು. ಆದರೆ ಉಸ್ತುವಾರಿನಾದರೂ ಇಲ್ಲಿ ಬೇರೆಯವ್ರನ್ನ ಹಾಕ್ಬೋದಾಗಿತ್ತಾನೆ. ಅವ್ರು ಇಲ್ಲೂ ಕೂಡ ಇವ್ರ ಫೇವರಿಸಮ್ನ ಚೆಕ್ ಮಾಡಬೇಕಾ. ಅರೆ ಕಾವ್ಯ ಬಂತವ್ರೆ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಅನ್ನೋ ಥರ, ಇಲ್ಲಾಂದರೆ ಇವರು ಧ್ರುವ ಅಂತ ಬಂತವ್ರಲ್ಲಿ ಅಶ್ವಿನಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರಾ ಅನ್ನೋ ಥರ. ಅರೇನು ಅವ್ರವ್ರಿಗೆ ಉಸ್ತುವಾರಿ ಮಾಡ್ತಿಲ್ಲ, ಎದುರುಗಡೆ ಜೋಡಿಗಳಿಗೆ ಉಸ್ತುವಾರಿ ಮಾಡ್ತಾ ಇರೋದು. ಬಟ್ ಯಾರು ಕೂಡ ಅವ್ರ ಕೈಲಿ ಇರುತ್ತಲ್ಲ ಉಸ್ತುವಾರಿ ಕೈಲಿ ಪಾಸ್ ಮಾಡೋದು ಈ ಥರ ಎಲ್ಲ. ಅದೇ ಥರ ಇವಾಗ ಇಲ್ಲಿ ಧ್ರುವ ಅಂತವ್ರು ಮೋಸ ಮಾಡ್ತಿದ್ದಾರೆ ಅಂತ ಅಲ್ಲಿ ಸ್ಪರ್ಧಿಗಳೆಲ್ಲ ಹೇಳ್ತಿದ್ದಾರೆ. ಅರೆ ಗಿಲ್ಲಿ ಅವ್ರಿಗೆ ಬೇಕು ಅಂತ ಸೋಲ್ ಏನ್ಬಿಟ್ಟಿನ ಪಾಸ್ ಎಲ್ಲ ಕೊಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ದಾರೆ. ಅಲ್ಲೇನು ಉಸ್ತುವಾರಿ ಮಾಡ್ಬೇಕಾರೆ ಒಂದಿಷ್ಟು ನಡೆದಿದೆ, ಎಲ್ಲನೂ ಕೂಡ ನಿಮಗೂ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗೆ ನೀವು ಕೇಳ್ಬೋದು ಇವ್ರನ್ನ ಹಾಕ್ದೆ ಇನ್ಯಾರನ್ನ ಹಾಕ್ಬೇಕಾಯ್ತು ಉಸ್ತುವಾರಿಗೆ ಅಂತ. ಅರೆ ಇರೋದೇ ಒಂದು ಸ್ವಲ್ಪ ಜನ ಅಲ್ವಾ ಅಂತ. ಅರೆ ಇವಾಗ ನೀವೇ ನೋಡಿ, ಅಲ್ಲಿ ಕಾವ್ಯನ ಜೊತೆ ಬಂತವ್ರೆ ಧನು ಮತ್ತು ಗಿಲ್ಲಿ ಅವ್ರ ಕ್ಲೋಸು. ಅದೇ ಥರ ಆ ಕಡೆ ಅಶ್ವಿನಿ ಮತ್ತು ರಾಶಿಕಾ ಅಂತ ಬಂದಾಗ ಅಲ್ಲಿ ಧ್ರುವ ಅಂತವ್ರು ಕ್ಲೋಸು. ಅಂದರೆ ಬೇರೆ ಟೀಮಲ್ಲಿ ಇದ್ದಾರೆ. ಬಟ್ ಆದರೂ ಕೂಡ ಅಷ್ಟು ಕ್ಲೋಸ್ ಆಗಿದ್ದಾರಲ್ವಾ, ಅದರಿಂದ ಅಲ್ಲಿ ಬೇರೆಯವ್ರನ್ನೇನಾದ್ರು ಉಸ್ತುವಾರಿ ಮಾಡೋಕ್ಕಾಗಬೇಕಾಯಿತು. ಅಂದರೆ ರಘು ಅವ್ರನ್ನ ಹಾಕಬೇಕಾಯಿತು. ಅವ್ರು ಬಂತವ್ರೆ ಸಖತ್ ಫೇರ್ ಡಿಸಿಷನ್ನೇ ತೊಗೋತಾರೆ ಎಷ್ಟೊಂದು ಸತಿ, ಅದರಿಂದ ಅವ್ರನ್ನ ಹಾಕಬೇಕಾಯಿತು. ಬಟ್ ಬಿಗ್ ಬಾಸ್ ಅವರು ಇದು ಫಿನಾಲೆಗಿರುತ್ತೆ. ಅರೇನು ಇವಾಗ ಏನಾರು ಮೋಸ ಆಗಿ ಕೂಡ ಅಲ್ಲಿ ಕ್ಯಾಪ್ಟನ್ ಗೆದ್ರು ಕೂಡ ಅಲ್ಲಿ ಏನು ಕ್ಯಾಪ್ಟನ್ನ ಚೇಂಜ್ ಮಾಡಲ್ಲ, ಡೈರೆಕ್ಟ್ ಫಿನಾಲೆಗೆ ಬೇರೆ ಹೋಗ್ತಾರೆ. ಅದರಿಂದ ಇಲ್ಲಿ ಕರೆಕ್ಟಾಗಿ ಟಾಸ್ಕ್ ಕೊಟ್ಟು ಅವ್ರ ಎಫರ್ಟ್ಸ್ ಆಗಿ ಆಡೋ ಥರ ಒಂದು ಟಾಸ್ಕ್ ಕೊಡಬೇಕಾಯ್ತು, ಇಂಡಿವಿಜುವಲ್ ಆಡೋ ಥರ. ಹಾಗೆ ಇಲ್ಲಿ ಉಸ್ತುವಾರಿನೂ ಕೂಡ ಅಷ್ಟೇ ಕರೆಕ್ಟಾಗಿ ಉಸ್ತುವಾರಿ ಮಾಡೋರನ್ನ ಬಿಡಬೇಕಾಯಿತು. ಬಟ್ ಅರೆ ಬಿಗ್ ಬಾಸ್ ಅವರು ಇಲ್ಲೂ ಕೂಡ ಒಂದು ರೀತಿ TRP ಗಿಮಿಕ್ಕು, ಒಂದು ರೀತಿ ಇಲ್ಲಿ ಫೇವರಿಸಮ್ ಯಾರು ಮಾಡ್ತಾರೆ ಅಂತ ಚೆಕ್ ಮಾಡೋದು ಇದೆಲ್ಲ ಬೇಕಿತ್ತ ಅನ್ಸುತ್ತೆ. ಒಟ್ಟಿನಲ್ಲಿ ಟಾಸ್ಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ.
ಟಾಸ್ಕ್ ಬಂತವರೆ ನೀವು ನೋಡಿರ್ತೀರಾ. ಅಂದರೆ ಎಷ್ಟೊಂದು ಸೀಸನ್ ಬಂತವರೆ ಡೋರಿಂದ ಏನು ಮಣ್ಣೆಲ್ಲ ಕಳಿಸ್ತಾ ಇರ್ತಾರೆ, ಅಂದರೆ ಟಾಸ್ಕಿಗೆ ಬೇಕಾಗಿರೋ ವಸ್ತುಗಳನ್ನ ಕಳಿಸ್ತಾ ಇರ್ತಾರೆ, ಅದಕ್ಕೆ ಕಿತ್ತಾಡ್ತಾ ಇರ್ತಾರಲ್ವಾ. ಅದೇ ಥರ ಈ ಟಾಸ್ಕು ಕೂಡ ಆಗಿದೆ. ಡೋರಿಂದ ಅಲ್ಲಿ ಪೈಪ್ಗಳನ್ನ ಬಿಡ್ತಾರೆ. ಅಲ್ಲಿ ಬಂತೂರ ಹುಡುಗರು ಆಡಂಗಿಲ್ಲ, ಹುಡುಗಿರು ಆಡಬೇಕು. ಅಂದರೆ ರಾಶಿಕಾ ಮತ್ತು ಅಶ್ವಿನಿ ಅವರು ಆಡಬೇಕು. ಅಂದರೆ ಬಿಗ್ ಬಾಸ್ ಅವರು ಒಂದೊಂದು ಪೈಪ್ನ ಬಿಡ್ತಾರೆ. ಅವಾಗ ಇವರು ಪೈಪ್ಗಳಿಗೆ ಕಿತ್ತಾಡ್ತಾರೆ. ಅಂದರೆ ಪೈಪಲ್ಲಿ ತೊಗೊಂಬಂದು ಹಾಕೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಬೇಗ ಏನೋ ಜಾಸ್ತಿ ಪೈಪ್ಗಳನ್ನ ತೊಗೊಬರ್ತಾರಲ್ಲ, ತೊಗೊಂಬಂದ ಸುರಂಗ ಒಳಗೆ ಹಾಕಿದ್ರೆ ಆ ಎದುರುಗಡೆ ಟೀಮರ್ ಸೋಲ್ತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಜಾಸ್ತಿ ಪೈಪ್ ಇದ್ರೆ ಅಲ್ಲಿ ಅವರು ಜಾಸ್ತಿ ಪೈಪ್ ತೆಗಿಬೇಕಾಗಿರುತ್ತೆ. ಅದರಿಂದ ಅಲ್ಲಿ ಮೊದಲನೇ ರೌಂಡು ಏನು ಹುಡುಗಿರು ಆಡ್ತಾರಲ್ಲ ಅಲ್ಲಿ ಪೈಪ್ ತೊಗೊಬರೋದು ಕೂಡ ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಬೇಕಲ್ಲಿ ರಾಶಿಕೋರ್ ಜಾಸ್ತಿ ಪೈಪ್ ತೊಗೊಂಡ್ಬಂದಿರ್ತಾರ, ಅಲ್ಲಿ ಅಶ್ವಿನಿ ಅವ್ರು ಜಾಸ್ತಿ ಪೈಪ್ ತೊಗೊಬರ್ತಾರ ಏನು ಅಂತ ಎಪಿಸೋಡ್ ನೋಡೋಣ. ಪ್ರೋಮೋ ಪ್ರಕಾರ ಬಂತವರಲ್ಲಿ ಜಾಸ್ತಿ ಪೈಪ್ಗಳನ್ನ ಅಲ್ಲಿ ರಾಶಿಕೋರೇ ತೊಗೊಂಬಂದಿರೋ ಥರ ಕಾಣಿಸ್ತಿದೆ. ಒಟ್ಟಿನಲ್ಲಿ ಪೈಪ್ಗಳನ್ನ ತೊಗೊಂಬಂದು ಹಾಕ್ತಾರಲ್ಲ. ಆಮೇಲೆ ನೆಕ್ಸ್ಟ್ 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. 2ನೇ ರೌಂಡ್ ಬಂತವರೆ ಅಲ್ಲಿ ಹುಡುಗರು ಆಡಬೇಕಾಗಿದೆ. ಅಂದರೆ ಏನು ಸುರಂಗ ಇದೆಯಲ್ಲ, ಆ ಸುರಂಗದೊಳಗಡೆ ಇರೋ ಪೈಪ್ಗಳನ್ನ ತೆಗೆದು ಅಲ್ಲಿ ದಾರಿನ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಮಾಡ್ಕೊಂಡಾದ್ಮೇಲೆ ಅಲ್ಲೊಂದು ಬಾಕ್ಸ್ ಹಾಕಿರ್ತಾರೆ, ಅದರೊಳಗೆ ವುಡ್ ಪೀಸ್ ಇರುತ್ತೆ. ಎಲ್ಲ ವುಡ್ ಪೀಸ್ನು ಕೂಡ ತೊಗೊಂಬಂದು ಅಲ್ಲಿ ಮಡಗಿ ಯಾರು ಬೆಲ್ ಹೊಡಿತಾರೆ ಅವರು ನೆಕ್ಸ್ಟ್ ರೌಂಡು ಕ್ಯಾಪ್ಟನ್ಸಿ ಓಟೋಗೆ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಬಿಗ್ ಬಾಸ್ ಅವ್ರು ಏನು ಹೇಳಿದ್ದಾರೆ, ಅಲ್ಲೇನು ಪೈಪ್ಗಳಿದೆಯಲ್ಲ ಅದನ್ನು ತೆಗೆದು ಅಲ್ಲಿ ದಾರಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅಲ್ವಾ, ತೆಗಿಬೇಕು ಅಂತ ಹೇಳಿದಾರಲ್ವಾ. ಆದರೆ ಪೈಪ್ನ ತೆಗ್ದು ಮೇಲ್ಕೆ ಹಾಕ್ಬೇಕೋ ಇಲ್ಲಾಂದ್ರೆ ಹಂಗೆ ಈಚೆಗೂ ಬೀಳಿಸ್ಬೋದೋ ಏನೋ ಗೊತ್ತಿಲ್ಲ. ಆ ರೂಲ್ಸ್ನ ಬಂತರೆ ನಾವು ಎಪಿಸೋಡ್ ನೋಡಬೇಕು, ಆ ಥರ ಈಚೆಗೆ ಬೀಳ್ಸಂಗಿಲ್ವಾ ಏನು ಅಂತ. ಅದರಿಂದನೇ ಇಲ್ಲಿ ಜಗಳ ಆಗ್ತಿರೋದು. ಒಟ್ನಲ್ಲಿ ಬಿಗ್ ಬಾಸ್ ಅವರು ಪೈಪ್ನ ತೆಗೆದು ಅಂತ ಹೇಳಿದಾರಲ್ವಾ. ಬನ್ನಿ ಇವಾಗ ಈ ಟಾಸ್ ಮಧ್ಯದಲ್ಲಿ ಏನು ಜಗಳ ಆಗಿದೆ, ಎಲ್ಲಿಗೆ ಮೋಸ ಆಗಿದೆ ಅದನ್ನು ತಿಳಿಸ್ಕೊಡ್ತೀನಿ ನೋಡಿ. ಆದರೆ ಗಿಲ್ಲಿಯವ್ರು ಬಂತವ್ರೆ ಏನು ಪೈಪ್ನ ತೆಗಿಬೇಕಲ್ಲ, ಅಲ್ಲಿ ಪೈಪ್ನ ಒಂದ್ಸತಿ ಹೊರಗಡೆ ಬೀಳುತ್ತೆ, ಅದಕ್ಕೆ ತಿರ್ಗಾ 10 ಸೆಕೆಂಡ್ ಪಾಸ್ ಕೊಡ್ತಾರೆ. ತಿರ್ಗಾ ಬಂತವ್ರು ಅಲ್ಲಿ ಪೈಪ್ ಅದೇ ಬೀಳ್ತು ಅಂತ ಹೇಳ್ತಿದ್ದಾರೆ ರಾಶಿಕ್ ಅವರು. ತಿರ್ಗಾ ಆಮೇಲೆ 10 ಸೆಕೆಂಡ್ ಪಾಸ್ನ ಕೊಡ್ತಾರೆ. ಅಲ್ಲಿ ಧ್ರುವಂತವರು ಗಿಲ್ಲಿಯವ್ರಿಗೆ ಉಸ್ತುವಾರಿ ಮಾಡ್ತಿರೋದು. ಆಮೇಲೆ ಎಷ್ಟು ಧ್ರುವಂತವ್ರು ಹೇಳ್ತಿರ್ತಾರೆ, ಅವ್ರು ಹಿಂಗಿಟ್ರೆ ಅದೇನು ಹೊರಗಡೆ ಬೀಳ್ತಾ ಇರುತ್ತಲ್ಲ, ಹಿಂಗಿಟ್ರೆ ಎಲ್ಲ ಕೂಡ ಹೊರಗಡೆ ಬೀಳುತ್ತೆ ಅನ್ನೋತರ. ಅದಕ್ಕೆ ಅಲ್ಲಿ ಇವರು ರಾಶಿಕ್ ಅವ್ರು ಹೇಳ್ತಾರೆ ಅದೇ ತಾನೇ ಮಾಡಬೇಕು, ಅದೇ ತಾನೇ ಆಟ, ಅಲ್ಲಿ ಪೈಪ್ನ ತೆಗಿಬೇಕು ತಾನೇ ಅಂತ ಅಲ್ಲಿ ರಾಶಿಕ್ ಅವ್ರು ಹೇಳ್ತಾರೆ. ಆದರೆ 10 ಸೆಕೆಂಡ್ ಎಂತಕ್ಕೆ ಪಾಸ್ ಕೊಡ್ರಿ ಅಂತ. ಆದರೆ ತುಂಬ ಸತಿಯಲ್ಲಿ ಧ್ರುವಂತವ್ರು ಪಾಸ್ ಕೊಡ್ತಿದ್ದಾರೆ. ಆಮೇಲೆ ಯಶವಂತವ್ರು ಅಲ್ಲಿ ರಕ್ಷಿತ್ ಅವರು ಕೂಡ ಹೇಳ್ತಾರೆ ಆದರೆ ಉಸ್ತುವಾರಿ ಮೋಸ ಅಂತ ಅವರು ಕೂಡ ಹೇಳ್ತಿದ್ದಾರೆ, ತುಂಬ ಜನ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಕಾವ್ಯವರು ಕೂಡ ಹೇಳ್ತಾರೆ, ಅಲ್ಲಿ ಏನೋ ಅಶ್ವಿನಿ ಅವ್ರು ಕೇಳ್ತಿರ್ಬೋದು ನೀವು ಯಾಕೆ ಮಾತಾಡ್ತಿದ್ದೀರಾ ಉಸ್ತುವಾರಿ ತಾನೇ ಅನ್ನೋ ಥರ. ಅದರಿಂದ ಅಲ್ಲಿ ಕಾವ್ಯವರು ಹೇಳ್ತಿದ್ದಾರೆ ಅರೇನು ಅಲ್ಲಿ ಉಸ್ತುವಾರಿ ತಪ್ಪು ಮಾಡ್ತಿದ್ದಾರೆ, ಆದರೆ ರಾಂಗ್ ಮಾಡ್ತಿದ್ದಾರೆ, ಅವನಿಗೆ ಅನ್ಫೇರ್ ಆಗುತ್ತಲ್ಲ ಅಂತ ಅಲ್ಲಿ ಕಾವ್ಯವರು ಕೂಡ ಮಾತಾಡ್ತಿದ್ದಾರೆ. ಆಮೇಲೆ ಯಶವಂತವರು ಧ್ರುವಂತವ್ರು ಕಾವ್ಯವ್ರಿಗೆ ಬಾಯಿ ಮುಚ್ಕೊಂಡು ಕೂತ್ಕೊ ನಾನು ಮಾಡ್ತಿದ್ದೀನಿ ಉಸ್ತುವಾರಿ ನನ್ನ ಹತ್ರ ಹೇಳ್ತಿದ್ದಾರೆ. ಆದರೆ ಕಾವ್ಯವ್ರಿಗೆ ಹೇಳ್ತಿದ್ದಾರೆ ಅಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಿದ್ದಾರೆ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಅಲ್ಲಿ ಕಾವ್ಯವ್ರು ಹೇಳಕ್ ಹೋಗಿರೋದಕ್ಕೆ ಕಾವ್ಯವ್ರಿಗೆ ಹೇಳಿದಾರೆ ಆ ಥರ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇವಾಗ ನನಗೇನು ಅನಿಸ್ತಿದೆ ಅಂದರೆ ಉಸ್ತುವಾರಿ ಅಲ್ಲಿ ಧ್ರುವಂತವ್ರು ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಿದೆ. ಯಾಕಂದರೆ ಬಿಗ್ ಬಾಸ್ ಅವರು ಏನಲ್ಲಿ ಪೈಪ್ನ ತೆಗ್ಬಿಟ್ಟೆ ತಾನೇ ಬನ್ನಿ ಅಂತ ಹೇಳಿರೋದು, ಅದನ್ನ ಅಲ್ಲಿ ಆ ಹೊರಗಡೆ ಬೀಳಂಗಿಲ್ಲ, ನೆಲಕ್ಕೆ ಟಚ್ ಆಗಂಗಿಲ್ಲ ಅಂತ ಹೇಳಿದಾರ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಹೇಳ್ತಾರದು ನೋಡಿದ್ರೆ ಪಕ್ಕ ಇಲ್ಲಿ ಏನು ಧ್ರುವಂತರ ಪ್ಲಾನ್ ಏನಿದೆಯಲ್ಲ, ಗಿಲ್ಲಿನ ತಿಂದಾಕ್ಬೇಕು ಅವನ್ನ ಕೆಳಗೆ ಬೀಳಿಸ್ಬೇಕು ಅಂತ ಬೇಕು ಅಂತಾನೆ ಇಲ್ಲಿ ಗಿಲ್ಲಿನ ಸೋಲ್ಸ್ಬೇಕು ಅಂತಾನೆ ಅವ್ರು ಕರೆಕ್ಟಾಗಿ ಉಸ್ತುವಾರಿ ಮಾಡಿಲ್ಲ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಕೊನೆಗೆ ಬಂತವ್ರೆ ಗಿಲ್ಲಿ ಮತ್ತು ರಾಶಿಕ್ ಅವ್ರು ಔಟ್ ಆಗಿದ್ದಾರೆ ಈ ರೌಂಡಲ್ಲಿ. ಅಶ್ವಿನಿ ಮತ್ತು ಧನುಷ್ ಅವ್ರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ. ಒಟ್ಟಿನಲ್ಲಿ ನನಗನ್ಸೋ ಪ್ರಕಾರ ಈ ವಾರ ಅಶ್ವಿನಿ ಅವರೇ ಕ್ಯಾಪ್ಟನ್ ಆಗ್ತಾರೆ ಅಂತ ಅನಿಸ್ತಿದೆ. ಯಾಕಂದರೆ ಬಿಗ್ ಬಾಸ್ ಪ್ಲಾನ್ ಏನಿದೆಯಲ್ಲ ಅಲ್ಲಿ ಕ್ಯಾಪ್ಟನ್ ಮಾಡಬೇಕು ಅಂತ ಆಲ್ರೆಡಿ ಧನು ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಪಕ್ಕ ಇಲ್ಲಿ ಏನೋ ಅಶ್ವಿನಿ ಅವ್ರಿಗೆ ಎಲ್ಲ ಥರ ಏನೇನೋ ಒಂದು ಟಾಸ್ಕ್ ಕೊಡ್ತಾರೆ ಅಂತ ಅನಿಸ್ತಿದೆ. ಹೇಳೋಕ್ಕಾಗಲ್ಲ, ಬೈ ಲಕ್ಕಲ್ಲಿ ಇವರು ಧನು ಅವರು ಕೂಡ ಗೆಲ್ಬೋದು ಹೇಳೋಕ್ಕಾಗಲ್ಲ. ಬಟ್ ಬಿಗ್ ಬಾಸ್ ಅವ್ರು ಗೊತ್ತಲ್ಲ ಅಲ್ಲಿ ಏನು ವರ್ಕ್ ಆಗುತ್ತೆ ಅದೇ ಥರನೇ ಅಲ್ಲಿ ಟಾಸ್ಕ್ನ ಕೊಟ್ಟಿರ್ತಾರೆ. ಪಕ್ಕ ಅವರೇ ಗೆಲ್ಲೋ ಥರನೇ. ನೋಡ್ಬೇಕು ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ. ಅಂದರೆ ಮಧ್ಯಾಹ್ನದಷ್ಟರಲ್ಲಿ ಅಪ್ಡೇಟ್ ಬರುತ್ತೆ, ಅವಾಗ ತಿಳಿಸ್ಕೊಡ್ತೀನಿ. ಒಟ್ಟಿನಲ್ಲಿ ಇಲ್ಲಿ ಮೋಸ ಅಂತೂ ಆಗಿದೆ, ಗಿಲ್ಲಿ ಮತ್ತು ರಾಶಿಕ್ ಅವರು ಔಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಇವಾಗ ರಾಶಿಕ್ ಅವ್ರು ಹೇಳ್ಬೋದು ಗಿಲ್ಲಿ ಅವ್ರಿಗೆ ನಿನ್ನಿಂದನೇ ಟಾಸ್ ಹೋತೆ ಅಂತ. ಅದರಿಂದನೇ ಇಂಡಿವಿಜುವಲ್ ಆಟ ಕೊಟ್ಟಿರೋ ಚೆನ್ನಾಗಿರ್ತಿದ್ದು, ಯಾವುದೇ ರೀತಿ ಮಾತು ಬರಲ್ಲ. ಏನು ರಾಶಿಕ್ ಅವ್ರು ಹೇಳಿಲ್ಲ, ಬಟ್ ಆದರೂ ಕೂಡ ನಾನು ಹೇಳ್ತಿರೋದು ಅದೇ ಥರ ಅವ್ರ ಮನಸ್ಸಲ್ಲಿ ಅನಿಸಿರ್ಬೋದೇನೋ. ಅದರಿಂದ ಇಲ್ಲಿ ಇಂಡಿವಿಜುವಲ್ ಆಟ ಕೊಟ್ಟಿರೋ ಚೆನ್ನಾಗಿರ್ತಿತ್ತು. ಬಟ್ ಕೊನೆಯೂ ಕೂಡ ಈ ಥರ ಜೋಡಿ ಮಾಡಿ ಟಾಸ್ಕ್ನ ಕೊಟ್ಟಿದ್ದಾರೆ. ಅಲ್ಲೇನು ರಾಶಿಕಾ ಮತ್ತು ಗಿಲ್ಲಿ ಅವರು ಔಟ್ ಆಗಿದ್ದಾರೆ, ಅಲ್ಲಿ ಧನು ಮತ್ತು ಅಶ್ವಿನಿ ಅವರು ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇರುತ್ತೆ, ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಬೇಗ ಅಪ್ಡೇಟ್ ಬೇಕಾದ್ರೆ ನಾನು ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಫ್ರೆಂಡ್ಸ್. ಹಾಗೆ ನಿಮಗೆ ಇವರಿಬ್ಬರಲ್ಲಿ ಯಾರು ನೆಕ್ಸ್ಟ್ ಕ್ಯಾಪ್ಟನ್ ಆಗಬೇಕು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಿಷ್ಟು ವಿಡಿಯೋ ಆಗಿದೆ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.